ನೋಡಿ, ಈಗ ಸದ್ಯಕ್ಕಿನ ಬೆಳವಣಿಗೆ ಎಲ್ಲವನ್ನ ಗಮನಿಸಿದಾಗ ನಿಜಕ್ಕೂ ತನಿಖೆ ಹಾದಿ ತಪ್ಪಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಹೀಲಿಯಂ ಸಿಲಿಂಡರ್ ಸ್ಫೋಟವು ಹೌದಾ ಇದು ನಿಜಕ್ಕೂ? ಆದರೆ ಹೀಲಿಯಂ ಸ್ಫೋಟ ಅಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿರೋದಿಲ್ಲ, ಹೀಲಿಯಂ ಸ್ಫೋಟವಾಗುವುದಿಲ್ಲ ಅನ್ನುವಂತಹದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಹೀಲಿಯಂ ಒಂದು ನಿಷ್ಕ್ರಿಯ ಅನಿಲ, ಇದು ಸ್ಥಿರವಾಗಿರುತ್ತೆ. ಹೀಲಿಯಂ ಆಮ್ಲಜನಕದ ಜೊತೆಗೆ ಸಂಯೋಜನೆಯನ್ನ ಹೊಂದೋದಿಲ್ಲ. ಹೀಗಾಗಿ ಹೀಲಿಯಂನಿಂದ ಬೆಂಕಿ ಸ್ಫೋಟ ಸಂಭವಿಸಲ್ಲ. ಇದೇ ಕಾರಣಕ್ಕೆ ಬಲೂನ್ಗಳಿಗೆ ಆ ಹೀಲಿಯಂ ಅನ್ನ ಬಳಸುವಂತಹ ಕೆಲಸ ಆಗುತ್ತೆ. ಹೀಲಿಯಂ ಅನ್ನ ತುಂಬಿ ಬಲೂನ್ಗಳಾಗಿ ಮಾಡಲಾಗುತ್ತೆ. ಹಿಂಗಾಗಿ ಈಗ ಹೀಲಿಯಂ ಸ್ಫೋಟ ಅಂತ ಹೇಳ್ತಾ ಇದೀವಲ್ಲ, ಈ ಹೀಲಿಯಂ ನಿಜಕ್ಕೂ ಸ್ಫೋಟ ಆಗುತ್ತಾ ಇಲ್ವಾ? ಇನ್ ಕೇಸ್ ಹೀಲಿಯಂ ಸ್ಫೋಟ ಆಗಿದೆ ಅಂತ ಆದ್ರೆ ಅದು ಯಾವ ಕಾರಣಗಳಿಂದ ಸ್ಫೋಟ ಆಯಿತು, ಹೆಂಗ್ ಸ್ಫೋಟ ಆಯಿತು, ಇದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ವಿಜ್ಞಾನ ಏನ್ ಹೇಳುತ್ತೆ, ಹೀಲಿಯಂ ಸ್ಫೋಟ ಆಗಲ್ಲ ಅಂತ ಹೇಳಿ. ಹಂಗಿದ್ರೆ ಇಲ್ಲಿ ಸ್ಫೋಟ ಆದ ಪದಾರ್ಥ ಏನು? ಹೀಲಿಯಮ್ಮೇ ಸ್ಫೋಟ ಆಗಿದೆ ಅಂತಂದ್ರೆ ಅದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಅರಮನೆ ಬಳಿಯ ಸ್ಫೋಟದ ಹಿಂದೆ ನಾನಾ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವ ಸಾಧ್ಯತೆ ಕಡಿಮೆ. ಹಾಗಿದ್ರೆ ಅಲ್ಲಿ ಸ್ಫೋಟ ಆಗಿರೋದು ಏನು? ಹೀಲಿಯಂ ಅಂತ ಹೆಸರಿಗೆ ಹೇಳಲಾಗ್ತಾ ಇದೆಯಾ, ಅಲ್ಲಿ ಸ್ಫೋಟ ಆಗಿರುವ ಪದಾರ್ಥವೇ ಬೇರೆಯಾ? ಇನ್ನೂ ತನಿಖೆಯಿಂದ ಸ್ಪಷ್ಟತೆ ಸಿಗಬೇಕಾಗಿದೆ. ಹಾಗಿದ್ದರೆ ಸ್ಪಷ್ಟತೆ ಸಿಕ್ಕಿಲ್ಲ ಅಂತಂದ್ರೆ ಹೀಲಿಯಂ ಇಂದಾನೇ ಬ್ಲಾಸ್ಟ್ ಆಯಿತು ಅನ್ನುವಂತ ಕನ್ಕ್ಲೂಷನ್ಗೆ ಇಷ್ಟು ಬೇಗ ಯಾಕೆ ಬರ್ತಾರೆ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಇದೆ. ಪೊಲೀಸರು ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕಂಡ್ಕೋಬೇಕಾಗಿದೆ. ಒಂದು ಬೇಸಿಕ್ ವಿಚಾರ ಏನಂತಂದ್ರೆ, ಕಾಡ್ತಾ ಇರುವಂತಹ ಅನುಮಾನ ಏನಂತಂದ್ರೆ ಹೀಲಿಯಂ ಸ್ಫೋಟ ಆಗಲ್ಲ. ಹೀಲಿಯಂ ಸ್ಫೋಟ ಆಗುತ್ತೆ ಅಂತಂದ್ರೆ ಅದಕ್ಕೆ ಸ್ಪಷ್ಟತೆ ಕೊಡ್ಲಿ. ಇಲ್ಲ ಹೀಲಿಯಂ ಸ್ಫೋಟ ಆಗತ್ತೆ, ಈ ಕಾರಣಗಳಿಂದ ಸ್ಫೋಟ ಆಗುತ್ತೆ ಅಂತ ಆದ್ರೂ ಹೇಳಿ. ಇಲ್ಲಿ ನಮಗೆ ಒಂದು ಅನುಮಾನ ಕಾಡ್ತಾ ಇರೋದು, ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿಲ್ಲ, ಅದು ಸ್ಫೋಟ ಆಗಲ್ಲ, ಒಂದು ನಿಷ್ಕ್ರಿಯ ಅನಿಲ. ಹಿಂಗಾಗಿ ಅದನ್ನ ಬಲೂನ್ಗೆ ಯೂಸ್ ಮಾಡ್ತಾರೆ. ಆಮ್ಲಜನಕದ ಜೊತೆಗೆ ಇದು ಸಂಯೋಜನೆ ಆಗಲ್ಲ. ಇದು ತಪ್ಪು ಆದರೆ, ಇದು ಸುಳ್ಳು ಅಂತ ಆದರೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಯಾವ್ದು ಸತ್ಯ ಅಂತ ಹೇಳಿ ನೋಡೋಣ. ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ತನಿಖೆಯಿಂದ ಇಲ್ಲಿ ಸ್ಫೋಟ ಆದದ್ದು ಏನು ಅಂತ ಅಸಲಿಗೆ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡಿ, ಈಗ ಸದ್ಯಕ್ಕಿನ ಬೆಳವಣಿಗೆ ಎಲ್ಲವನ್ನ ಗಮನಿಸಿದಾಗ ನಿಜಕ್ಕೂ ತನಿಖೆ ಹಾದಿ ತಪ್ಪಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಹೀಲಿಯಂ ಸಿಲಿಂಡರ್ ಸ್ಫೋಟವು ಹೌದಾ ಇದು ನಿಜಕ್ಕೂ? ಆದರೆ ಹೀಲಿಯಂ ಸ್ಫೋಟ ಅಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿರೋದಿಲ್ಲ, ಹೀಲಿಯಂ ಸ್ಫೋಟವಾಗುವುದಿಲ್ಲ ಅನ್ನುವಂತಹದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಹೀಲಿಯಂ ಒಂದು ನಿಷ್ಕ್ರಿಯ ಅನಿಲ, ಇದು ಸ್ಥಿರವಾಗಿರುತ್ತೆ. ಹೀಲಿಯಂ ಆಮ್ಲಜನಕದ ಜೊತೆಗೆ ಸಂಯೋಜನೆಯನ್ನ ಹೊಂದೋದಿಲ್ಲ. ಹಿಂಗಾಗಿ ಹೀಲಿಯಂನಿಂದ ಬೆಂಕಿ ಸ್ಫೋಟ ಸಂಭವಿಸಲ್ಲ. ಇದೇ ಕಾರಣಕ್ಕೆ ಬಲೂನ್ಗಳಿಗೆ ಆ ಹೀಲಿಯಂ ಅನ್ನ ಬಳಸುವಂತಹ ಕೆಲಸ ಆಗುತ್ತೆ. ಹೀಲಿಯಂ ಅನ್ನ ತುಂಬಿ ಬಲೂನ್ಗಳಾಗಿ ಮಾಡಲಾಗುತ್ತೆ. ಹಿಂಗಾಗಿ ಈಗ ಹೀಲಿಯಂ ಸ್ಫೋಟ ಅಂತ ಹೇಳ್ತಾ ಇದೀವಲ್ಲ, ಈ ಹೀಲಿಯಂ ನಿಜಕ್ಕೂ ಸ್ಫೋಟ ಆಗುತ್ತಾ ಇಲ್ವಾ? ಇನ್ ಕೇಸ್ ಹೀಲಿಯಂ ಸ್ಫೋಟ ಆಗಿದೆ ಅಂತ ಆದ್ರೆ ಅದು ಯಾವ ಕಾರಣಗಳಿಂದ ಸ್ಫೋಟ ಆಯಿತು, ಹೆಂಗ್ ಸ್ಫೋಟ ಆಯಿತು, ಇದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ವಿಜ್ಞಾನ ಏನ್ ಹೇಳುತ್ತೆ, ಹೀಲಿಯಂ ಸ್ಫೋಟ ಆಗಲ್ಲ ಅಂತ ಹೇಳಿ. ಹಂಗಿದ್ರೆ ಇಲ್ಲಿ ಸ್ಫೋಟ ಆದ ಪದಾರ್ಥ ಏನು? ಹೀಲಿಯಮ್ಮೇ ಸ್ಫೋಟ ಆಗಿದೆ ಅಂತಂದ್ರೆ ಅದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಅರಮನೆ ಬಳಿಯ ಸ್ಫೋಟದ ಹಿಂದೆ ನಾನಾ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವ ಸಾಧ್ಯತೆ ಕಡಿಮೆ. ಹಾಗಿದ್ರೆ ಅಲ್ಲಿ ಸ್ಫೋಟ ಆಗಿರೋದು ಏನು? ಹೀಲಿಯಂ ಅಂತ ಹೆಸರಿಗೆ ಹೇಳಲಾಗ್ತಾ ಇದೆಯಾ, ಅಲ್ಲಿ ಸ್ಫೋಟ ಆಗಿರುವ ಪದಾರ್ಥವೇ ಬೇರೆಯಾ? ಇನ್ನೂ ತನಿಖೆಯಿಂದ ಸ್ಪಷ್ಟತೆ ಸಿಗಬೇಕಾಗಿದೆ. ಹಾಗಿದ್ದರೆ ಸ್ಪಷ್ಟತೆ ಸಿಕ್ಕಿಲ್ಲ ಅಂತಂದ್ರೆ ಹೀಲಿಯಂ ಇಂದಾನೇ ಬ್ಲಾಸ್ಟ್ ಆಯಿತು ಅನ್ನುವಂತ ಕನ್ಕ್ಲೂಷನ್ಗೆ ಇಷ್ಟು ಬೇಗ ಯಾಕೆ ಬರ್ತಾರೆ?
ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಇದೆ. ಪೊಲೀಸರು ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕಂಡ್ಕೋಬೇಕಾಗಿದೆ. ಒಂದು ಬೇಸಿಕ್ ವಿಚಾರ ಏನಂತಂದ್ರೆ, ಕಾಡ್ತಾ ಇರುವಂತಹ ಅನುಮಾನ ಏನಂತಂದ್ರೆ ಹೀಲಿಯಂ ಸ್ಫೋಟ ಆಗಲ್ಲ. ಹೀಲಿಯಂ ಸ್ಫೋಟ ಆಗುತ್ತೆ ಅಂತಂದ್ರೆ ಅದಕ್ಕೆ ಸ್ಪಷ್ಟತೆ ಕೊಡ್ಲಿ. ಇಲ್ಲ ಹೀಲಿಯಂ ಸ್ಫೋಟ ಆಗತ್ತೆ, ಈ ಕಾರಣಗಳಿಂದ ಸ್ಫೋಟ ಆಗುತ್ತೆ ಅಂತ ಆದ್ರೂ ಹೇಳಿ. ಇಲ್ಲಿ ನಮಗೆ ಒಂದು ಅನುಮಾನ ಕಾಡ್ತಾ ಇರೋದು, ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿಲ್ಲ, ಅದು ಸ್ಫೋಟ ಆಗಲ್ಲ, ಒಂದು ನಿಷ್ಕ್ರಿಯ ಅನಿಲ, ಹಿಂಗಾಗಿ ಅದನ್ನ ಬಲೂನ್ಗೆ ಯೂಸ್ ಮಾಡ್ತಾರೆ. ಆಮ್ಲಜನಕದ ಜೊತೆಗೆ ಇದು ಸಂಯೋಜನೆ ಆಗಲ್ಲ. ಇದು ತಪ್ಪು ಆದರೆ, ಇದು ಸುಳ್ಳು ಅಂತ ಆದರೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಯಾವ್ದು ಸತ್ಯ ಅಂತ ಹೇಳಿ ನೋಡೋಣ. ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ತನಿಖೆಯಿಂದ ಇಲ್ಲಿ ಸ್ಫೋಟ ಆದದ್ದು ಏನು ಅಂತ ಅಸಲಿಗೆ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡಿ, ಈಗ ಸದ್ಯಕ್ಕಿನ ಬೆಳವಣಿಗೆ ಎಲ್ಲವನ್ನ ಗಮನಿಸಿದಾಗ ನಿಜಕ್ಕೂ ತನಿಖೆ ಹಾದಿ ತಪ್ಪಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಹೀಲಿಯಂ ಸಿಲಿಂಡರ್ ಸ್ಫೋಟವು ಹೌದಾ ಇದು ನಿಜಕ್ಕೂ? ಆದ್ರೆ ಹೀಲಿಯಂ ಸ್ಫೋಟ ಅಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿರೋದಿಲ್ಲ, ಹೀಲಿಯಂ ಸ್ಫೋಟವಾಗುವುದಿಲ್ಲ ಅನ್ನುವಂತಹದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಹೀಲಿಯಂ ಒಂದು ನಿಷ್ಕ್ರಿಯ ಅನಿಲ, ಇದು ಸ್ಥಿರವಾಗಿರುತ್ತೆ. ಹೀಲಿಯಂ ಆಮ್ಲಜನಕದ ಜೊತೆಗೆ ಸಂಯೋಜನೆಯನ್ನ ಹೊಂದೋದಿಲ್ಲ. ಹಿಂಗಾಗಿ ಹೀಲಿಯಂನಿಂದ ಬೆಂಕಿ ಸ್ಫೋಟ ಸಂಭವಿಸಲ್ಲ. ಇದೇ ಕಾರಣಕ್ಕೆ ಬಲೂನ್ಗಳಿಗೆ ಆ ಹೀಲಿಯಂ ಅನ್ನ ಬಳಸುವಂತಹ ಕೆಲಸ ಆಗುತ್ತೆ. ಹೀಲಿಯಂ ಅನ್ನ ತುಂಬಿ ಬಲೂನ್ಗಳಾಗಿ ಮಾಡಲಾಗುತ್ತೆ. ಹಿಂಗಾಗಿ ಈಗ ಹೀಲಿಯಂ ಸ್ಫೋಟ ಅಂತ ಹೇಳ್ತಾ ಇದೀವಲ್ಲ, ಈ ಹೀಲಿಯಂ ನಿಜಕ್ಕೂ ಸ್ಫೋಟ ಆಗುತ್ತಾ ಇಲ್ವಾ? ಇನ್ ಕೇಸ್ ಹೀಲಿಯಂ ಸ್ಫೋಟ ಆಗಿದೆ ಅಂತ ಆದ್ರೆ ಅದು ಯಾವ ಕಾರಣಗಳಿಂದ ಸ್ಫೋಟ ಆಯಿತು, ಹೆಂಗ್ ಸ್ಫೋಟ ಆಯಿತು, ಇದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ವಿಜ್ಞಾನ ಏನ್ ಹೇಳುತ್ತೆ, ಹೀಲಿಯಂ ಸ್ಫೋಟ ಆಗಲ್ಲ ಅಂತ ಹೇಳಿ. ಹಂಗಿದ್ರೆ ಇಲ್ಲಿ ಸ್ಫೋಟ ಆದ ಪದಾರ್ಥ ಏನು? ಹೀಲಿಯಮ್ಮೇ ಸ್ಫೋಟ ಆಗಿದೆ ಅಂತಂದ್ರೆ ಅದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಅರಮನೆ ಬಳಿಯ ಸ್ಫೋಟದ ಹಿಂದೆ ನಾನಾ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವ ಸಾಧ್ಯತೆ ಕಡಿಮೆ. ಹಾಗಿದ್ರೆ ಅಲ್ಲಿ ಸ್ಫೋಟ ಆಗಿರೋದು ಏನು? ಹೀಲಿಯಂ ಅಂತ ಹೆಸರಿಗೆ ಹೇಳಲಾಗ್ತಾ ಇದೆಯಾ, ಅಲ್ಲಿ ಸ್ಫೋಟ ಆಗಿರುವ ಪದಾರ್ಥವೇ ಬೇರೆಯಾ? ಇನ್ನೂ ತನಿಖೆಯಿಂದ ಸ್ಪಷ್ಟತೆ ಸಿಗಬೇಕಾಗಿದೆಯಾ? ಹಾಗಿದ್ದರೆ ಸ್ಪಷ್ಟತೆ ಸಿಕ್ಕಿಲ್ಲ ಅಂತಂದ್ರೆ ಹೀಲಿಯಂ ಇಂದಾನೇ ಬ್ಲಾಸ್ಟ್ ಆಯಿತು ಅನ್ನೋಂಥ ಕನ್ಕ್ಲೂಷನ್ಗೆ ಇಷ್ಟು ಬೇಗ ಯಾಕೆ ಬರ್ತಾರೆ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಇದೆ. ಪೊಲೀಸರು ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕಂಡ್ಕೋಬೇಕಾಗಿದೆ. ಒಂದು ಬೇಸಿಕ್ ವಿಚಾರ ಏನಂತಂದ್ರೆ, ಕಾಡ್ತಾ ಇರುವಂತಹ ಅನುಮಾನ ಏನಂತಂದ್ರೆ ಹೀಲಿಯಂ ಸ್ಫೋಟ ಆಗಲ್ಲ. ಹೀಲಿಯಂ ಸ್ಫೋಟ ಆಗುತ್ತೆ ಅಂತಂದ್ರೆ ಅದಕ್ಕೆ ಸ್ಪಷ್ಟತೆ ಕೊಡ್ಲಿ. ಇಲ್ಲ ಹೀಲಿಯಂ ಸ್ಫೋಟ ಆಗತ್ತೆ, ಈ ಕಾರಣಗಳಿಂದ ಸ್ಫೋಟ ಆಗುತ್ತೆ ಅಂತ ಆದ್ರೂ ಹೇಳಿ. ಇಲ್ಲಿ ನಮಗೆ ಒಂದು ಅನುಮಾನ ಕಾಡ್ತಾ ಇರೋದು, ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿಲ್ಲ, ಅದು ಸ್ಫೋಟ ಆಗಲ್ಲ, ಒಂದು ನಿಷ್ಕ್ರಿಯ ಅನಿಲ, ಹಿಂಗಾಗಿ ಅದನ್ನ ಬಲೂನ್ಗೆ ಯೂಸ್ ಮಾಡ್ತಾರೆ. ಆಮ್ಲಜನಕದ ಜೊತೆಗೆ ಇದು ಸಂಯೋಜನೆ ಆಗಲ್ಲ. ಇದು ತಪ್ಪು ಆದರೆ, ಇದು ಸುಳ್ಳು ಅಂತ ಆದರೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಯಾವ್ದು ಸತ್ಯ ಅಂತ ಹೇಳಿ ನೋಡೋಣ. ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ತನಿಖೆಯಿಂದ ಇಲ್ಲಿ ಸ್ಫೋಟ ಆದದ್ದು ಏನು ಅಂತ ಅಸಲಿಗೆ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡಿ, ಈಗ ಸದ್ಯಕ್ಕಿನ ಬೆಳವಣಿಗೆ ಎಲ್ಲವನ್ನ ಗಮನಿಸಿದಾಗ ನಿಜಕ್ಕೂ ತನಿಖೆ ಹಾದಿ ತಪ್ಪಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಹೀಲಿಯಂ ಸಿಲಿಂಡರ್ ಸ್ಫೋಟವು ಹೌದಾ ಇದು ನಿಜಕ್ಕೂ? ಆದ್ರೆ ಹೀಲಿಯಂ ಸ್ಫೋಟ ಅಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿರೋದಿಲ್ಲ, ಹೀಲಿಯಂ ಸ್ಫೋಟವಾಗುವುದಿಲ್ಲ ಅನ್ನುವಂತಹದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಹೀಲಿಯಂ ಒಂದು ನಿಷ್ಕ್ರಿಯ ಅನಿಲ, ಇದು ಸ್ಥಿರವಾಗಿರುತ್ತೆ. ಹೀಲಿಯಂ ಆಮ್ಲಜನಕದ ಜೊತೆಗೆ ಸಂಯೋಜನೆಯನ್ನ ಹೊಂದೋದಿಲ್ಲ. ಹಿಂಗಾಗಿ ಹೀಲಿಯಂನಿಂದ ಬೆಂಕಿ ಸ್ಫೋಟ ಸಂಭವಿಸಲ್ಲ. ಇದೇ ಕಾರಣಕ್ಕೆ ಬಲೂನ್ಗಳಿಗೆ ಆ ಹೀಲಿಯಂ ಅನ್ನ ಬಳಸುವಂತಹ ಕೆಲಸ ಆಗುತ್ತೆ. ಹೀಲಿಯಂ ಅನ್ನ ತುಂಬಿ ಬಲೂನ್ಗಳಾಗಿ ಮಾಡಲಾಗುತ್ತೆ. ಹಿಂಗಾಗಿ ಈಗ ಹೀಲಿಯಂ ಸ್ಫೋಟ ಅಂತ ಹೇಳ್ತಾ ಇದೀವಲ್ಲ,
ಈ ಹೀಲಿಯಂ ನಿಜಕ್ಕೂ ಸ್ಫೋಟ ಆಗುತ್ತಾ ಇಲ್ವಾ? ಇನ್ ಕೇಸ್ ಹೀಲಿಯಂ ಸ್ಫೋಟ ಆಗಿದೆ ಅಂತಾದ್ರೆ ಅದು ಯಾವ ಕಾರಣಗಳಿಂದ ಸ್ಫೋಟ ಆಯಿತು, ಹೆಂಗ್ ಸ್ಫೋಟ ಆಯಿತು, ಇದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ವಿಜ್ಞಾನ ಏನ್ ಹೇಳುತ್ತೆ, ಹೀಲಿಯಂ ಸ್ಫೋಟ ಆಗಲ್ಲ ಅಂತ ಹೇಳಿ. ಹಂಗಿದ್ರೆ ಇಲ್ಲಿ ಸ್ಫೋಟ ಆದ ಪದಾರ್ಥ ಏನು? ಹೀಲಿಯಮ್ಮೇ ಸ್ಫೋಟ ಆಗಿದೆ ಅಂತಂದ್ರೆ ಅದು ಹೇಗೆ? ಈ ಎಲ್ಲ ಪ್ರಶ್ನೆ